ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇದು ಕರ್ನಾಟಕ ಸ್ಕೂಲ್ ಎಕ್ಸಾಮಿನೇಷನ್ ಆ್ಯಂಡ್ ಅಸೆಸ್ಮೆಂಟ್ ಬೋರ್ಡಿಂದ ಬಿಟ್ಟಿರ್ತಕ್ಕಂಥ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಆಗಿರುತ್ತೆ. 2025-26ನೇ ಸಾಲಿನ ಮಾದರಿ ಪ್ರಶ್ನೆ ಪತ್ರಿಕೆ ಒಂದಾಗಿರುತ್ತೆ. ಅದು ಕನ್ನಡ ಭಾಷೆಗೆ ಸಂಬಂಧಪಟ್ಟಂಥದ್ದು. ಆ್ಯಂಡ್ ಇದಕ್ಕೆ ಮಂಡಳಿಯಿಂದಲೇ ಬಿಟ್ಟಿರ್ತಕ್ಕಂಥ ಬೋರ್ಡಿಂದಲೇ ಬಿಟ್ಟಿರ್ತಕ್ಕಂಥ ಆನ್ಸರ್ಸ್ ಸಹ ನಾನು ನಿಮಗೆ ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ. ಸೊ ಯಾವ ಮಾದರಿಯಲ್ಲಿ ಕ್ವಶನ್ ಪೇಪರ್ ಬರಬಹುದು, ಯಾವುದೋ ಪ್ಯಾಟರ್ನಲ್ಲಿ ಆ್ಯಂಡ್ ಆನ್ಸರ್ಸ್ ಏನಿರ್ಬೋದು ಅಂತಕ್ಕಂಥದ್ದನ್ನ ಬೋರ್ಡಿಂದ ಬಿಟ್ಟಿರ್ತಕ್ಕಂಥ ಒಂದು ಪೇಪರ್ನ ನಿಮ್ಮ ಮುಂದೆ ಈಗ ಇಡ್ತಾ ಇದ್ದೀನಿ. ಓಕೆ, ಸೊ ಇದು ಬಂದು ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಆಗಿರುತ್ತೆ. ನೋಡಿ, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಕೊಟ್ಟಿದ್ದಾರೆ. ಸೊ ಕೆಳಗಿನ ಪ್ರಶ್ನೆಗಳಿಗೆ ಏನಾಗಿದೆ, ಪ್ರಶ್ನೆ ಹೀಗಿದೆ: ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ 4 ಆಯ್ಕೆಗಳನ್ನು ನೀಡಲಾಗಿದೆ. ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಸೊ ಒಟ್ಟು ಇರ್ತಕ್ಕಂಥ 6 ಪ್ರಶ್ನೆಗಳು, ಒಂದೊಂದು ಪ್ರಶ್ನೆಗೆ 1 ಅಂಕಗಳಿರುತ್ತೆ. ಟೋಟಲ್ ಆಗಿ 6 ಮಾರ್ಕ್ಸ್ ಇರ್ತಕ್ಕಂಥದ್ದು 6 ಪ್ರಶ್ನೆಗಳಾಗಿರುತ್ತೆ ಸ್ನೇಹಿತರೆ. ಸೊ ಫಸ್ಟ್ ಕ್ವಶನ್ ನೋಡ್ತಾ ಹೋದರೆ, ವರ್ಗೀಯ ವ್ಯಂಜನದ ಪಂಚಮಾಕ್ಷರಗಳಿವು ಅಂತ ಕೇಳಿದರೆ ಅನುನಾಸಿಕಗಳು, ಮಹಾಪ್ರಾಣಾಕ್ಷರಗಳು, ಅಲ್ಪ ಪ್ರಾಣಾಕ್ಷರಗಳು ಆ್ಯಂಡ್ ಯೋಗವಾಹಕಗಳಂತ ಕೊಟ್ಟಿದ್ದಾರೆ. ಪಂಚಮಾಕ್ಷರಗಳಂತ ಯಾವುದನ್ನ ಕರಿತೀವಿ ಅನ್ನೋದಾದ್ರೆ ಸ್ನೇಹಿತರೆ, ಸೊ ಅನುನಾಸಿಕ ಅಕ್ಷರಗಳು ಏನಿದೆಯೋ ಆಪ್ಷನ್ ಎ, ಅನುನಾಸಿಕ ಅಕ್ಷರಗಳನ್ನ ನಾವು ಪಂಚಮಾಕ್ಷರಗಳಂತ ಕರಿತೀವಿ. ಯಾವುದಂತ ಹೇಳಿದಾಗ ಇನ್ಯ, ನ, ನ, ಮ ಏನು ಬರುತ್ತೋ ಸೊ ಅದನ್ನು ನಾವು ಪಂಚಮಾಕ್ಷರಗಳಂತ ಹೇಳ್ತೀವಿ. ಸೊ ಬರ್ತಕ್ಕಂಥ ಇನ್ಯ, ಇನ್ಯ, ನ, ನ, ಮ. ಓಕೆ, ಸೊ 5 ಅಕ್ಷರಗಳು ಬರ್ತಕ್ಕಂಥದ್ದಾಗುತ್ತೆ. ಆನ್ಸರ್ ಆಪ್ಷನ್ ಎ ಆಗ್ತಾ ಹೋಗುತ್ತೆ. ಇನ್ನು ಎರಡನೇ ಪ್ರಶ್ನೆ ಏನಿದೆ, ಮಾತಂತು ಎಂಬ ಪದವು ಈ ಸಂಧಿಗೆ ಸೇರಿದೆ ಅಂತ ಕೊಟ್ಟಿದ್ದಾರೆ. ಆಗಮ ಸಂಧಿ, ಎಣ್ ಸಂಧಿ, ವೃದ್ಧಿ ಸಂಧಿ ಮತ್ತು ಲೋಪ ಸಂಧಿ. ಮಾತಂತು ಅಂತ ಹೇಳಿದಾಗ ಮಾತು ಪ್ಲಸ್ ಅಂತು ಅಂತ ಬರುತ್ತೆ. ಮಾತು ಪ್ಲಸ್ ಅಂತು ಅಂತಕ್ಕಂಥ ಒಂದು ಬಿಡಿಸ್ಬಾರ್ದಾಗ ಬರ್ತಕ್ಕಂಥದ್ದಾಗಿದೆ. ಸೊ ಇಲ್ಲಿ ಹೂ ಅಕ್ಷರ ಲೋಪ ಆಗ್ತಕ್ಕಂಥದ್ದಾಗಿದೆ. ಸೊ ಹಾಗಿದ್ರೆ ನಾವು ಲೋಪ ಸಂಧಿ ಅಂತ ಕರಿತೀವಿ. ಇನ್ನು ಮೂರನೇ ಪ್ರಶ್ನೆ ನೋಡ್ತಾ ಹೋದರೆ, ಒಂದು ಪೂರ್ಣ ಕ್ರಿಯಾಪದದೊಂದಿಗೆ ಸ್ವತಂತ್ರವಾಗಿರುವ ವಾಕ್ಯ ಯಾವುದು ಅಂತ ಕೇಳಿದರೆ, ಒಂದು ಪೂರ್ಣ ಕ್ರಿಯಾಪದದೊಂದಿಗೆ ಅಂದರೆ ಒಂದೇ ಕ್ರಿಯಾಪದ ಕಂಡು ಬರಬೇಕು ಅಲ್ಲಿ. ಸೊ ಅಂಥದ್ದು ಸರಳ ವಾಕ್ಯ ಅಥವಾ ಸಾಮಾನ್ಯ ವಾಕ್ಯ ಅಂತ ಹೇಳ್ತೀವಿ ಸ್ನೇಹಿತರೆ. ಸೊ ಆನ್ಸರು ಆಪ್ಷನ್ ಸಿ, ಸಾಮಾನ್ಯ ವಾಕ್ಯ ಆಗುತ್ತೆ. ಸೊ ಸಂಯುಕ್ತ ವಾಕ್ಯ, ಸಂಯೋಜಿತ ವಾಕ್ಯ, ಮಿಶ್ರ ವಾಕ್ಯದಲ್ಲಿ ಕ್ರಿಯಾಪದಗಳು ಜಾಸ್ತಿ ಬಂದಿರುತ್ತೆ. ಓಕೆ, ಸೊ ಇಲ್ಲಿ ಒಂದೇ ಒಂದು ಕ್ರಿಯಾಪದ ಬಂದಿದೆ ಅಂತ ಹೇಳಿದ್ರೆ ಸಾಮಾನ್ಯ ವಾಕ್ಯದಲ್ಲಿ ಮಾತ್ರ ಬರ್ತಕ್ಕಂಥದ್ದು. ಕ್ರಿಯಾಪದದ ಮೂಲ ರೂಪ ಯಾವುದು ಅಂತ ಕೇಳಿದರೆ, ಸರ್ವನಾಮ, ಧಾತು, ನಾಮಪದ, ನಾಮ ಪ್ರಕೃತಿ. ಕ್ರಿಯಾಪದದ ಮೂಲ ರೂಪ ಧಾತು. ಲೋಕದೋಳು ಎಂಬ ಪದದಲ್ಲಿರುವ ವಿಭಕ್ತಿ ಪ್ರತ್ಯಯ ಯಾವುದು? ಲೋಕದೋಳು, ದೋಳು ಅಂತಕ್ಕಂಥದ್ರಲ್ಲಿ ಓಳ್ ಅಂತಕ್ಕಂಥ ಒಂದು ವಿಭಕ್ತಿ ಪ್ರತ್ಯಯ ನೋಡ್ತಾ ಹೋಗ್ತೀವಿ. ಸೊ ಓಳ್ ಅಂತಕ್ಕಂಥ ಒಂದು ಕಾರಕವನ್ನು ನೋಡ್ತಾ ಹೋದಾಗ ಅದು ಸಪ್ತಮಿ ವಿಭಕ್ತಿಗೆ ಬರುತ್ತೆ. ಪ್ರಥಮ ಊ, ದ್ವಿತೀಯ ಹಣ್ಣು ಬರುತ್ತೆ, ತೃತೀಯ ಹಿಂದ ಬರುತ್ತೆ, ಆ್ಯಂಡ್ ಸಪ್ತಮಿ ಬಂದು ಓಳ್ ಬರುತ್ತೆ, ದ್ವಿತೀಯ ಹಣ್ಣು ಬರುತ್ತೆ. ಮುಂಗೈ ಪದವು ಈ ಸಮಾಸಕ್ಕೆ ಉದಾಹರಣೆಯಾಗಿದೆ ಅಂತ ಕೊಟ್ಟಿದ್ರೆ, ಕ್ರಿಯಾ ಸಮಾಸ, ತತ್ಪುರುಷ ಸಮಾಸ, ದ್ವಿಗು ಸಮಾಸ, ಅಂಶಿ ಸಮಾಸ. ಮುಂಗೈ ಅಂತ ಹೇಳಿದಾಗ ಕೈನ ಪ್ಲಸ್ ಮುಂದೆ ಅಂತ ಹೇಳ್ತೀವಿ. ಇಟ್ ಮೀನ್ಸ್ ಅಂಶಂಶಿಭಾವ ಕಂಡು ಬರ್ತಕ್ಕಂಥದ್ದು ಒಂದು ಸಮಾಸವನ್ನು ನಾವು ಅಂಶಿ ಸಮಾಸ ಅಂತ ಹೇಳ್ತೀವಿ. ಅದು ಮುಂಗೈ ಆಗಿರ್ಬೋದು, ಅಂಗಾಲು ಆಗಿರ್ಬೋದು, ಮುಂಬಾಗಿಲು ಆಗಿರ್ಬೋದು. ಸೊ ಇದೆಲ್ಲ ನಾವು ಅಂಶಿ ಸಮಾಸಕ್ಕೆ ನೋಡ್ತಕ್ಕಂಥ ಒಂದು ಎಕ್ಸಾಂಪಲ್ಸ್ಗಳಾಗಿರುತ್ತೆ. ಆಪ್ಷನ್ ಡಿ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟು ಸಂಧಿ ಪದ ಬರೆಯುವುದು, ಸಂಬಂಧಿ ಪದ ಬರೆಯುವುದು. ಪ್ರತಿ ಸರಿ ಉತ್ತರಕ್ಕೆ 1 ಅಂಕ ಇರುತ್ತೆ. ಒಟ್ಟು 4 ಮಾರ್ಕ್ಸ್ಗಳು, ಒಂದಕ್ಕೆ 1 ಮಾರ್ಕ್ಸ್ ಅಂತೆ ಒಟ್ಟು 4 ಮಾರ್ಕ್ಸನ್ನು ಕೊಡ್ತಕ್ಕಂಥದ್ದು ಆಗಿದೆ ಸ್ನೇಹಿತರೆ. ಸೊ ವೀರ, ಬೀರ, ಕೊಡಲಿ, ಕುಟಾರ. ಓಕೆ, ವೀರ, ಬೀರ, ಕೊಡಲಿ, ಕುಟಾರ. ನದಿ ಅಂತಕ್ಕಂಥದ್ದು ರೂಢನಾಮ ಆಗಿರುತ್ತೆ. ವಿಜ್ಞಾನಿ ಅಂತಕ್ಕಂಥದ್ದು ಒಂದು ಅನ್ವರ್ಥನಾಮ ಆಗಿರುತ್ತೆ. ಬನ್ನಿ ಬನ್ನಿ ದ್ವಿರುಕ್ತಿ, ಹಾಲು ಜೇನು ಜೋಡು ನುಡಿ. ಅದೇ ರೀತಿ ನೋಟ ಕೃದಂತ ಭಾವನಾಮ ಆದರೆ ಪೆರ್ಮೆ ಅಂತಕ್ಕಂಥದ್ದು ತದ್ದಿತಾಂತ ಭಾವನಾಮ ಆಗಿರುತ್ತೆ. ಇನ್ನು ಮತ್ತೆ ನೋಡ್ತಾ ಹೋದರೆ ಥರ್ಡ್ ಮೇ ಸ್ನೇಹಿತರೆ, ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯುವುದು, ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತಕ್ಕಂಥದ್ದಾಗಿದೆ. ಸೊ ಒಂದೊಂದು ಪ್ರಶ್ನೆಗೆ 1 ಮಾರ್ಕ್ಸು, ಒಟ್ಟು 7 ಪ್ರಶ್ನೆಗಳು ಬರುತ್ತೆ, ಒಟ್ಟು 7 ಮಾರ್ಕ್ಸ್ ಅಂತಕ್ಕಂಥದ್ದು ಆಗಿದೆ. ಭಾಷೆ ಯಾವುದಕ್ಕೆ ಸಾಧನವಾಗಿದೆ? ಸೊ ನಮ್ಮ ಸುತ್ತಮುತ್ತಲವರೊಡನೆ ವ್ಯವಹರಿಸುವುದಕ್ಕೆ ಹಾಗೂ ವಿಚಾರ ವಿನಿಮಯ ಮಾಡುವುದಕ್ಕೆ ಭಾಷೆ ಒಂದು ಅಮೂಲ್ಯ ಸಾಧನವಾಗಿರುತ್ತದೆ. ಓಕೆ, ಆ್ಯಂಡ್ 12ನೇ ಪ್ರಶ್ನೆ ನೋಡ್ತವ್ರೆ, ಶಾನುಭೋಗರು ಚಿಕ್ಕನಾಯಕನಹಳ್ಳಿಗೆ ಏಕೆ ಹೋಗಿದ್ದರು? ಶಾನುಭೋಗರು ಚಿಕ್ಕನಾಯಕನಹಳ್ಳಿಗೆ ಇರಸಾಲಿಗಾಗಿ ಹೋಗಿದ್ದರು. ಲೇಖಕರು ವರ್ಣಿಸಿದ ಲಂಡನ್ನಿನ ಪೇಟೆಯಲ್ಲಿರುವ ಸ್ಟೇಷನರಿ ಅಂಗಡಿಯ ಹೆಸರೇನು? ಲೇಖಕರು ವರ್ಣಿಸಿದ ಲಂಡನ್ ನಗರದ ಸ್ಟೇಷನರಿ ಅಂಗಡಿಯ ಹೆಸರು ಉಲವರ್ತ. ಆ್ಯಂಡ್ ನೆಕ್ಸ್ಟು
ಕಾಶ್ಯಪಿ ವಿದ್ಯಾಭ್ಯಾಸಕ್ಕಾಗಿ ತನ್ನ ಮಕ್ಕಳನ್ನು ಯಾರ ಬಳಿಗೆ ಕಳುಹಿಸಿದಳು? ಕಾಶ್ಯಪಿ ವಿದ್ಯಾಭ್ಯಾಸಕ್ಕಾಗಿ ತನ್ನ ಮಕ್ಕಳನ್ನು ತನ್ನ ಸಹೋದರ ಸೂರ್ಯಮಿತ್ರನ ಬಳಿಗೆ ಕಳುಹಿಸಿದಳು. ಆ್ಯಂಡ್ ನೆಕ್ಸ್ಟು, ಹಲಗಲಿಯ ಗುರುತು ಉಳಿಯದಂತಾದುದು ಏಕೆ? ಹಲಗಲಿಯ ಮೇಲೆ ಬ್ರಿಟಿಷ್ ಸರ್ಕಾರದ ದಂಡು ದಾಳಿ ಮಾಡಿ ಬೆಂಕಿ ಹಚ್ಚಿದ್ದರಿಂದ ಹಲಗಲಿಯ ಗುರುತು ಉಳಿಯದಂತಾಯಿತು. ಕುಂಭಸಂಭವ ಎಂದು ಯಾರನ್ನು ಕರೆಯಲಾಗಿದೆ? ಕುಂಭಸಂಭವ ಎಂದು ಯಾರನ್ನು ಕರೆಯಲಾಗಿದೆ? ದ್ರೋಣಾಚಾರ್ಯರನ್ನು ಕುಂಭಸಂಭವ ಎಂದು ಕರೆಯುತ್ತಾರೆ. ಪುಟ್ಟಪೋರಿ ಏನು ಮಾಡುತ್ತಿದ್ದಾಳೆ? ಪುಟ್ಟಪೋರಿ ಮುಸುರೆ ತಿಕ್ಕುತ್ತಿದ್ದಾಳೆ. ಇದಾದ ನಂತರ 3-4 ವಾಕ್ಯಗಳಲ್ಲಿ ಉತ್ತರ ಬರೀತಕ್ಕಂಥದ್ದು ಪ್ರಶ್ನೆ ಆಗಿದೆ ಸ್ನೇಹಿತರೆ. ಒಂದೊಂದು ಕ್ವಶನ್ಗೆ 2 ಅಂಕಗಳು ಬರುತ್ತೆ. ಸೊ ಒಟ್ಟು 10 ಕ್ವಶನ್ಗೆ 20 ಮಾರ್ಕ್ಸು. ವ್ಯಾವಹಾರಿಕ ಮತ್ತು ಗ್ರಾಂಥಿಕ ಭಾಷೆಯ ಲಕ್ಷಣಗಳಾವುವು? ವ್ಯಾವಹಾರಿಕವೆಂದರೆ ಜೀವದ್ ಭಾಷೆ, ಅದರಲ್ಲಿ ಜನರು ಮಾತನಾಡುತ್ತಾರೆ, ವ್ಯವಹರಿಸುತ್ತಾರೆ. ಕನ್ನಡ, ತಮಿಳು, ತೆಲುಗು, ತುಳು, ಮರಾಠಿ, ಉರ್ದು, ಇಂಗ್ಲಿಷ್ ಇದಕ್ಕೆ ಉದಾಹರಣೆಗಳಾಗಿರುತ್ತೆ. ಇನ್ನು ಎಲ್ಲ ವ್ಯಾವಹಾರಿಕ ಭಾಷೆಗಳು ಗ್ರಾಂಥಿಕವಾಗಬೇಕಾಗಿಲ್ಲ. ತುಳು ಒಂದು ಸುಂದರ ವ್ಯಾವಹಾರಿಕ ಭಾಷೆ, ಆದರೆ ಅದು ಗ್ರಾಂಥಿಕ ಭಾಷೆಯಲ್ಲ. ಗ್ರಾಂಥಿಕವೆಂದರೆ ಅಭಿವೃದ್ಧಿ ಹೊಂದಿ ಗ್ರಂಥ ರಚನೆಯಲ್ಲಿ ಉಪಯೋಗವಾದ ಭಾಷೆಯಾಗಿ. ಸಂಸ್ಕೃತ, ಕನ್ನಡ, ಇಂಗ್ಲಿಷ್, ಪಾಳಿ ಇತ್ಯಾದಿ ಈ ವರ್ಗಕ್ಕೆ ಉದಾಹರಣೆ. ಎಲ್ಲ ಗ್ರಾಂಥಿಕ ಭಾಷೆಗಳು ಇಂದು ವ್ಯಾವಹಾರಿಕವಾಗಿಲ್ಲ. ಸಂಸ್ಕೃತ ಗ್ರಾಂಥಿಕ ಭಾಷೆಯಾಗಿದ್ದು ಈಗ ಯಾವೊಂದು ಪ್ರದೇಶದಲ್ಲಿ ಇದು ವ್ಯಾವಹಾರಿಕ ಭಾಷೆಯಾಗಿಲ್ಲ. ನೆಕ್ಸ್ಟ್ 19ನೇ ಪ್ರಶ್ನೆ, ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಕಾರ್ಯರೂಪಕ್ಕೆ ಬಂದ ನೀರಾವರಿ ಯೋಜನೆಗಳು ಯಾವುವು? ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಅಂದರೆ ಕ್ರಿಸ್ತಶಕ 1900ರಲ್ಲಿ ಶಿವನ ಸಮುದ್ರದ ಬಳಿಯ ಕಾವೇರಿ ನದಿಯಿಂದ ಜಲವಿದ್ಯುತ್ ಉತ್ಪಾದನಾ ಕೇಂದ್ರ ಪ್ರಾರಂಭವಾಯಿತು. ಇದು ಭಾರತ ಮಾತ್ರವಲ್ಲ, ಏಷ್ಯಾ ಖಂಡದಲ್ಲಿಯೇ ಮೊದಲ ಜಲವಿದ್ಯುತ್ ಯೋಜನೆಯಾಗಿದೆ. ಕ್ರಿಸ್ತಶಕ 1907ರಲ್ಲಿ ಮಾರಿಕಣಿವೆಯಲ್ಲಿ ವಾಣಿ ವಿಲಾಸ ಸಾಗರ ಅಣೆಕಟ್ಟನ್ನು ಕಟ್ಟಲಾಯಿತು. ಕ್ರಿಸ್ತಶಕ 1911ರಲ್ಲಿ ಕೃಷ್ಣರಾಜ ಸಾಗರ ಅಣೆಕಟ್ಟನ್ನು ನಿರ್ಮಿಸಲಾಯಿತು. ಇವು ನೀರಾವರಿ ಕ್ಷೇತ್ರಕ್ಕೆ ನಾಲ್ವಡಿ ಕೃಷ್ಣರಾಜ ಒಡೆಯರು ನೀಡಿದಂತಹ ಯೋಜನೆಗಳು. ನೆಕ್ಸ್ಟು, ಲಂಡನ್ನಿನ ಹೆಣ್ಣು ಮಕ್ಕಳು ಯಾವ ಕೆಲಸದಲ್ಲಿ ನಿಯುಕ್ತರಾಗಿರುತ್ತಾರೆ? ಲಂಡನ್ನಿನ ಎಲ್ಲ ಅಂಗಡಿಗಳಲ್ಲಿ ಸಾಮಾನ್ಯವಾಗಿ ಸ್ತ್ರೀಯರೇ ಕೆಲಸ ಮಾಡುತ್ತಾರೆ. ಉಪಹಾರ ಗೃಹಗಳಲ್ಲಿ ಮತ್ತು ಯಾವುದಾದರೂ ದೊಡ್ಡ ಅಂಗಡಿಗೆ ಹೋದರೆ ಅಲ್ಲಿಯ ಟೈಪಿಸ್ಟ್ ಕಾರಕೂನ ಕೂಡ ಒಬ್ಬ ಹೆಣ್ಣು ಮಗಳು. ಸಿನಿಮಾ ಗೃಹದಲ್ಲಿ ನಮ್ಮ ಜಾಗವನ್ನು ಹುಡುಕಿಕೊಡುವ ಕಾರ್ಯನಿರ್ವಹಿಸುವವರು ಹೆಣ್ಣು ಮಕ್ಕಳು. ಕಾಲೇಜಿನಲ್ಲಿ ಸಹ ವಿದ್ಯಾರ್ಥಿನಿಯರ ಅನುಕೂಲಕ್ಕಾಗಿ ಸಿಪಾಯಿನಿಯರನ್ನು ಇಟ್ಟಿದ್ದಾರೆ. ಸೂರ್ಯಮಿತ್ರನು ಮಾವನೆಂದು ತಿಳಿದಾಗ ವಾಯುಭೂತಿಯ ಪ್ರತಿಕ್ರಿಯೆ ಹೇಗಿತ್ತು? ಉತ್ತರ ಸ್ನೇಹಿತರೆ, ಕಿರಿಯವನಾದ ವಾಯುಭೂತಿ ತನ್ನ ಸೋದರ ಮಾವ ಸೂರ್ಯಮಿತ್ರನು ತಮಗೆ ಮಾಡಿದ್ದೆಲ್ಲವೂ ಅನ್ಯಾಯವೆಂದು ಬಗೆದನು. ನಾವು ಭಿಕ್ಷೆ ಎತ್ತಿಕೊಂಡು ಬಂದ ಕೂಳಿಗೆ ತುಸು ಎಣ್ಣೆಯನ್ನಾಗಲಿ ತುಸು ಮಜ್ಜಿಗೆಯನ್ನಾಗಲಿ ನಮ್ಮ ಮಾವ ಕೊಡಿಸಲಿಲ್ಲ. ಕೆರೆಗೆ ನಾವು ಮೀಯಲು ಹೋದಾಗಲೂ ಇವನು ಎಣ್ಣೆಯ ವಾಸನೆಯನ್ನು ನೋಡಿಸಲಿಲ್ಲ. ಆಗಾಗ ನೆಂಟರಿಷ್ಟರನ್ನು ಕರೆಸಿ ನಮ್ಮ ಕಣ್ಣೆದುರು ದಿವ್ಯಾಹಾರವನ್ನು ಅವನು ಉಣ್ಣುತ್ತಿದ್ದನು. ಸೊ ನೋಡಿ, ಈ ರೀತಿ ಆನ್ಸರ್ಸ್ಗಳನ್ನ ನೋಡ್ತಾ ಹೋಗ್ತೀವಿ. ಅದಾದ ನಂತರ ಪ್ರಶ್ನೆ ನೋಡ್ತಾ ಹೋದರೆ, ಹೊಸಗಾಲದ ಹಸು ಮಕ್ಕಳನ್ನು ಹಕ್ಕಿ ಹೇಗೆ ಹರಿಸಿದೆ? ಸೊ ಈ ಒಂದು ಪ್ರಶ್ನೆಯು ಸಹ ಬಂದಿದೆ ಸ್ನೇಹಿತರೆ. ಸೊ ಇದಕ್ಕೂ ಆನ್ಸರ್ಸ್ ಇಲ್ಲಿದೆ, ನೋಡ್ಕೊಳ್ಬಹುದು. ಕಾಲವು ಯುಗಗಳ ಹಣೆ ಬರಹವನ್ನು, ಸೊ ಈ ರೀತಿ ಆನ್ಸರ್ ಕೊಟ್ಟಿದ್ದಾರೆ ಈ ಒಂದು ಬೋರ್ಡಿಂದ. ಅದಾದ ನಂತರ 23ನೇ ಕ್ವಶನು, ಹಲಗಲಿಗೆ ದಂಡು ಬರಲು ಕಾರಣವೇನು? ಈ ಒಂದು ಪ್ರಶ್ನೆ ಇದೆ 2-3 ವಾಕ್ಯದಲ್ಲಿ. ಅದಾದ ನಂತರ, ಭಗತ್ ಸಿಂಗ್ನ ತಾಯಿಯ ಕಣ್ಣುಗಳಿಂದ ನೀರು ಧಾರಾಕಾರವಾಗಿ ಹರಿಯಲು ಕಾರಣವೇನು? ಸೊ ಈ ಒಂದು ಪ್ರಶ್ನೆ ಇದೆ. ಆ್ಯಂಡ್ ವಿವೇಕಾನಂದರ ದೃಷ್ಟಿಯಲ್ಲಿ ದೇಶದ ಪ್ರಗತಿ ಹೇಗೆ ಸ್ಥಿರವಾಗುವುದು? ಸೊ ಆನ್ಸರ್ಸ್ ಇದೆ, ಇಲ್ಲಿ ನೋಡ್ಕೊಳ್ಬಹುದು ಸ್ನೇಹಿತರೆ. ಓಕೆ, ಸೊ ಭಗವಂತನಲ್ಲಿ ಶರಣಾಗುವ ಭಾವ ಅಕ್ಕ ಮಹಾದೇವಿಯ ವಚನದಲ್ಲಿ ಹೇಗೆ ವ್ಯಕ್ತಗೊಂಡಿದೆ? ಇದೊಂದು ಪ್ರಶ್ನೆ ಇದೆ. 27ನೇ ಪ್ರಶ್ನೆ, ಪೈಗಳ ತಮ್ಮನ ನೂಲು ಮದುವೆಯ ಸಿದ್ಧತೆ ಹೇಗೆ ನಡೆಯುತ್ತಿತ್ತು? ಸೊ ಇದೊಂದಿದೆ. ಇದೆಲ್ಲ 2 ಮಾರ್ಕ್ಸ್ ಕ್ವಶನ್ಸು, ಒಟ್ಟು 10 ಇರ್ತಕ್ಕಂಥದ್ದು, ಟೋಟಲ್ ಆಗಿ 20 ಮಾರ್ಕ್ಸು. ಅದಾದ ನಂತರ ಇದೆ ಸ್ನೇಹಿತರೆ, ಕವಿಗಳ ಅಥವಾ ಸಾಹಿತಿಗಳ ಜನ್ಮಸ್ಥಳ, ಕಾಲ, ಕೃತಿ ಮತ್ತು ಪ್ರಶಸ್ತಿಯನ್ನು ಕುರಿತು ವಾಕ್ಯ ರೂಪದಲ್ಲಿ ಬರೆಯುವುದು ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ಸೊ ಎಲ್ಲ ನೋಡ್ತಾ ಹೋದಾಗ ದೇವನೂರು ಮಹಾದೇವರ ಬಗ್ಗೆ ಒಂದು ಕೊಟ್ಟಿದ್ದಾರೆ. ಅದಾದ ನಂತರ ಪಂಪರ ಬಗ್ಗೆ ಒಂದು ಕೊಟ್ಟಿದ್ದಾರೆ. ಸೊ ಒಟ್ಟು 2 ಇದೆ, ಒಂದೊಂದಕ್ಕೆ 3 ಮಾರ್ಕ್ಸ್ ಅಂತೆ
2 ಕೊಟ್ಟಿದ್ದಾರೆ. ಓಕೆ, ಸೊ 6 ಮಾರ್ಕ್ಸ್ ಒಟ್ಟು ಆಗಿರುತ್ತೆ. ಅದಾದ ನಂತರ ಪ್ರಸ್ತಾರ ಹಾಕಿ ಗಣ ವಿಭಾಗಿಸಿ ಛಂದಸ್ಸನ್ನು ಹೆಸರಿಸ್ತಕ್ಕಂಥದ್ದು ಆ ಒಂದು ಪ್ರಶ್ನೆ ಇದೆ. ಸೊ ಇಲ್ಲಿ 3 ಮಾರ್ಕ್ಸ್, ಓನ್ಲಿ 1 ಕ್ವೆಶನ್ ಇರುತ್ತೆ, 3 ಮಾರ್ಕ್ಸ್ ಅಂತಕ್ಕಂಥದ್ದು ಆಗಿರುತ್ತೆ ಸ್ನೇಹಿತರೆ. ಸೊ ಕೊಟ್ಟಿರ್ತಕ್ಕಂಥ ಒಂದು ಸಾಲುಗಳೇನಿರುತ್ತೋ ಇದಕ್ಕೆ ನಾವು ಗಣವನ್ನು ಹಾಕಿ ಅಥವಾ ಪ್ರಸ್ತಾರ ಹಾಕಿ ಗಣವನ್ನು ವಿಭಾಗಿಸಿ ಛಂದಸ್ಸನ್ನು, ಇದು ಯಾವ ಛಂದಸ್ಸು ಅಂತ ನಾವು ನೋಡಬೇಕಾಗುತ್ತೆ. ಸೊ ಇಲ್ಲಿ 3 ಸಾಲು ಕೊಟ್ಟೋದನ್ನು ನಾವು ಷಟ್ಪದಿಯಲ್ಲಿ ನೋಡ್ತಾ ಹೋಗ್ತೀವಿ, 2 ಸಾಲನ್ನು ಕೊಟ್ಟು ನಾವು ಕಂದ ಪದ್ಯದಲ್ಲಿ ನೋಡ್ತಾ ಹೋಗ್ತೀವಿ ಸ್ನೇಹಿತರೆ. ಸೊ ಅದಾದ ನಂತರ ಡಿವೈಡ್ ಮಾಡಿ ಅಲ್ಲಿ ಯಾವ ಒಂದು ಛಂದಸ್ಸು ಅಂತ ನಾವು ಹೆಸರನ್ನು ಕೊಡಬೇಕಾಗುತ್ತೆ. ಸೊ ನೋಡಿ, ಇಲ್ಲಿ ಲಘು ಗುರು ಹಾಕೋದಕ್ಕೆ 1 ಮಾರ್ಕ್ಸ್ ಇರುತ್ತೆ, ಗಣ ವಿಭಾಗಿಸೋದಕ್ಕೆ 1 ಮಾರ್ಕ್ಸ್ ಇರುತ್ತೆ, ಆ್ಯಂಡ್ ಅದರ ಒಂದು ಛಂದಸ್ಸನ್ನು ಹೆಸರನ್ನು ತಿಳಿಸೋದಕ್ಕೆ 1 ಮಾರ್ಕ್ಸು, ಟೋಟಲ್ ಆಗಿ ನಮಗೆ 3 ಮಾರ್ಕ್ಸ್ ಕೊಡ್ತಕ್ಕಂಥದ್ದು ಆಗಿರುತ್ತೆ. ಅದಾದ ನಂತರ ಅಲಂಕಾರವನ್ನು ಹೆಸರಿಸಿ ಅಂತ ಕೊಟ್ಟಿದ್ದಾರೆ. ಲಕ್ಷ್ಮಣ ಬರೆದು ಸಮನ್ವಯ ಮಾಡುವುದು. ಸೊ ಅಲಂಕಾರಕ್ಕೆ ಸಂಬಂಧಪಟ್ಟಂತೆ ಒಂದು ಕ್ವೆಶನ್, ಇದು ಅಷ್ಟೇ 3 ಮಾರ್ಕ್ಸ್ ಇರ್ತಕ್ಕಂಥದ್ದಾಗಿರುತ್ತೆ ಸ್ನೇಹಿತರೆ. ಸೊ ನೋಡಿ, ಇಲ್ಲಿ ಅಲಂಕಾರದ ಹೆಸರನ್ನು ಕೊಡ್ತಕ್ಕಂಥದ್ದಕ್ಕೆ 1 ಮಾರ್ಕ್ಸ್ ಇರುತ್ತೆ. ಅದಾದ ನಂತರ ಈ ಒಂದು ಉಪಮೇಯ ಉಪಮಾನವನ್ನು ನಾವು ಏನು ಡಿವೈಡ್ ಮಾಡ್ತೀವೋ ಸೊ ಅದಕ್ಕೆ 1 ಮಾರ್ಕ್ಸ್ ಇರುತ್ತೆ. ಅದಾದ ನಂತರ ನೋಡಿ, ಇದು ಬರೆದಿದ್ದಾರಲ್ವ, ಸೊ ಇಲ್ಲಿ ಉಪಮೇಯವಾದ ನಾಳಿನ ಭಾರತ ಯುದ್ಧ ಹಾಗೂ ಉಪಮಾನವಾದ ಮಾರಿಗೆ ನೀಡುವ ಔತಣ ಇವೆರಡರ ನಡುವಿನ ಅಭೇದವನ್ನು ರೂಪಿಸುವುದರಿಂದ ಇದು ರೂಪಕ ಅಲಂಕಾರದ ಲಕ್ಷ್ಯವಾಗಿದೆ. ಸೊ ಇದಕ್ಕೆ 1 ಮಾರ್ಕ್ಸ್, ಟೋಟಲ್ ಆಗಿ ನಾವು 3 ಮಾರ್ಕ್ಸ್ನ ಕೊಡ್ತಾ ಹೋಗ್ತೀವಿ. ಅದಾದ ನಂತರ ಒಂದು ಗಾದೆ ಇರುತ್ತೆ ಸ್ನೇಹಿತರೆ, ಗಾದೆಯನ್ನು ವಿಸ್ತರಿಸಿ ಬರೀತಕ್ಕಂಥದ್ದು. ಇಲ್ಲೂ ಡೆಫಿನೆಟ್ ಆಗಿ ಒಂದು ಗಾದೆಗೆ 3 ಮಾರ್ಕ್ಸ್ ಇರ್ತಕ್ಕಂಥದ್ದು. ಸೊ ಇಲ್ಲಿ 2 ಆಪ್ಷನ್ ಇರುತ್ತೆ, ಯಾವುದಾದ್ರೂ ನೀವು ಆಪ್ಷನ್ನ ಚೂಸ್ ಮಾಡ್ಕೊಳ್ಬಹುದು. ಕೈ ಕೆಸರಾದರೆ ಬಾಯಿ ಮೊಸರು ಅಥವಾ ಮನಸ್ಸಿದ್ದರ ಮಾರ್ಗ ಅಥವಾ ಬೇರೆ ಯಾವುದಾದ್ರೂ ಕೊಡಬಹುದು ನಿಮಗೆ. ಒಟ್ಟಿನಲ್ಲಿ ಟೋಟಲಾಗಿ 2 ಕೊಡ್ತಾರೆ, ನೀವು 1 ಚೂಸ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥ ಬೋರ್ಡಲ್ಲಿ ಕೊಟ್ಟಿರ್ತಕ್ಕಂಥದ್ದು 2 ಕೊಟ್ಟಿದ್ದಾರೆ, ಕೈ ಕೆಸರಾದರೆ ಬಾಯಿ ಮೊಸರು ಮತ್ತು ಮನಸ್ಸಿದ್ದರ ಮಾರ್ಗ. ಸೊ ಇದರಲ್ಲಿ ಒಂದು ಆಪ್ಷನ್ ಚೂಸ್ ಮಾಡಬೇಕು ಸ್ನೇಹಿತರೆ. ಸೊ ಇಲ್ಲಿ 2ಕ್ಕೂ ಸಹ ಆನ್ಸರ್ ಇದೆ, ನೋಡ್ಕೊಳ್ಬಹುದು. ಕೈ ಕೆಸರಾದರೆ ಬಾಯಿ ಮೊಸರು ನೋಡಿ, ಫಸ್ಟ್ ನೀವು ಬರೀಬೇಕು, ಯಾವುದೇ ಒಂದು ಗಾದೆ ಕೊಟ್ಟರು ಸಹ ಫಸ್ಟ್ ನೀವು ಪೀಠಿಕೆನ ಹಾಕ್ಲೇಬೇಕು. ಇದನ್ನು ಗಾದೆಗಳು ಜನಪದದ ಜೀವನ ಅನುಭವದ ನುಡಿಮುತ್ತುಗಳು, ಇವುಗಳಿಂದ ಜೀವನದ ಮೌಲ್ಯ ಹೆಚ್ಚುತ್ತದೆ. ಆದ್ದರಿಂದಲೇ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು, ಗಾದೆಗಳನ್ನು ವೇದಗಳಿಗೆ ಸಮಾನ ಎಂದು ಹೇಳುವರು. ಗಾದೆಗಳು ಆಕಾರದಲ್ಲಿ ವಾಮನರಾದರೂ ಅರ್ಥದಲ್ಲಿ ತ್ರಿವಿಕ್ರಮನವಾಗಿವೆ. ಸೊ ಕಾಯಕದ ಮಹತ್ವವನ್ನು ಪ್ರಸ್ತುತ ಗಾದೆಯು ತಿಳಿಸುತ್ತದೆ. ಸೊ ಇಷ್ಟು ಏನಿದೆಯೋ 3 ಲೈನ್ ಏನಿದೆಯೋ ಈ 3 ಲೈನ ನೀವು ಯಾವುದೇ ಗಾದೆ ಕೊಟ್ಟರು ಸಹ ಇಂಟ್ರೊಡಕ್ಷನ್ ಆಗಿ ಫಸ್ಟ್ ಈ 3 ಲೈನ ನೀವು ಕಂಪಲ್ಸರಿ ಬರೀಲೇಬೇಕಾಗಿರುತ್ತೆ. ಸೊ ಅದಕ್ಕೆ ಡೆಫಿನೆಟ್ ಆಗಿ ನಿಮಗೆ 1 ಮಾರ್ಕ್ಸ್ ಸಿಗ್ತಕ್ಕಂಥದ್ದು ಆಗಿರುತ್ತೆ ಸ್ನೇಹಿತರೆ. ಸೊ ಅದಾದ ನಂತರ ನೀವು ಈ ಒಂದು ಏನಿದೆಯೋ ಸಾರಾಂಶವನ್ನು ನೀವು ನಿಮ್ಮ ಅದೇ ಒಂದು ಓನ್ನಲ್ಲಿ ಬರ್ಕೊಳ್ತಾ ಹೋಗಿ, ನಿಮಗೆ ಇದು ಬೇಕಂತಂದರೆ ಇಲ್ಲಿದೆ ಆನ್ಸರ್ನ ನೋಡ್ಕೊಳ್ಬಹುದು. ಸೊ ಅದೇ ರೀತಿ ಮನಸ್ಸಿದ್ದರ ಮಾರ್ಗ, ಇದು ಅಷ್ಟೇ ಏನಿದೆಯೋ ಇಂಟ್ರೊಡಕ್ಷನು. ಸೊ ಇದನ್ನು ನೀವು ಆರಾಮಾಗಿ ಹಾಕಿದ್ರೆ ನಿಮ್ಗೆ 1 ಮಾರ್ಕ್ಸು ಡೆಫಿನೆಟಾಗಿ ಕೊಡ್ತಾರೆ, ಯಾವುದಕ್ಕೆ ಆದರೂ ಅಷ್ಟೇ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಆನ್ಸರ್ಸ್ ಇಲ್ಲಿದೆ. ಸೊ ನೋಡ್ಕೊಳ್ಬಹುದು. ಮನಸ್ಸಿದ್ದರ ಮಾರ್ಗ ಅದಕ್ಕೆ ಮಾನವನ ಚೈತನ್ಯಕ್ಕೆ ಬುದ್ಧಿಶಕ್ತಿಗೆ ಮಿತಿ ಇಲ್ಲ, ಸಕಾರಾತ್ಮಕ ಭಾವದಿಂದ ನಾವು ಕಾರ್ಯೋನ್ಮುಖರಾಗಬೇಕು. ಇಟ್ ಮೀನ್ಸ್ ಇದು ನಮಗೆ ನಾವು ಮೋಟಿವೇಶನ್ ಮಾಡ್ಕೊಳ್ತಕ್ಕಂಥ ಒಂದು ಥಾಟು ಸಹ ಆಗಿರುತ್ತೆ ಸ್ನೇಹಿತರೆ, ನೋಡ್ಕೊಳ್ತಾ ಹೋಗಿ. ಅದಂದರೆ ಡೆಫಿನೆಟಾಗಿ ಸಂದರ್ಭವನ್ನು ಸ್ವಾರಸ್ಯದೊಂದಿಗೆ ಬರೆಯುವುದು ಅಂತಕ್ಕಂಥದ್ದು ಕೊಟ್ಟಿದ್ದಾರೆ. ಸೊ ಇಲ್ಲೂ ಅಷ್ಟೇ ಸ್ವಾರಸ್ಯವನ್ನು ಇಲ್ಲೇನಾಗಿದೆ 6 × 3 6 3 18. ಓಕೆ, ಸೊ ಒಂದೊಂದಕ್ಕೆ 3 ಮಾರ್ಕ್ಸ್ ಇರ್ತಕ್ಕಂಥದ್ದು ಆಗಿದೆ ಸ್ನೇಹಿತರೆ. ಇಲ್ಲಿ ಯಾವ್ದು ಕೊಟ್ಟಿದ್ದಾರೆ, ಮಡಿಯಬೇಕಾದರೆ ಮಾಡಿಯೇ ಮಡಿಯುತ್ತೇನೆ. ಓಕೆ, ಮಡಿಯಬೇಕಾದರೆ ಮಾಡಿಯೇ ಮಡಿಯುತ್ತೇನೆ, ಇದು ಪಾಠಕ್ಕೆ ಸಂಬಂಧಪಟ್ಟಂತೆ ಬರುತ್ತೆ ಸ್ನೇಹಿತರೆ. ಸೊ ಪ್ರಸ್ತುತ ವಾಕ್ಯವನ್ನು ಎನ್ ಮೂರ್ತಿರಾವ್ ಅವರು ಬರೆದ ಸಮಗ್ರ ಲಲಿತ ಪ್ರಬಂಧಗಳು ಎಂಬ ಕೃತಿಯಿಂದ ಆಯ್ದ ವ್ಯಾಘ್ರಗೀತೆ ಎಂಬ ಪದದಿಂದ ಆರಿಸಿಕೊಳ್ಳಲಾಗಿದೆ ಅಥವಾ ಗದ್ಯ ಪಾಠದಿಂದ ಆರಿಸಿಕೊಳ್ಳಲಾಗಿದೆ ಅಂತ ನೋಡಬಹುದು. ಸೊ ಇಲ್ಲಿ 3 ಮಾರ್ಕ್ಸ್ ಅಂತ ಹೇಳಿದ್ರಿಂದ ಸೊ ನೋಡಿ, ಇದಕ್ಕೆ 1 ಮಾರ್ಕ್ಸ್ ಇರುತ್ತೆ, ಆಯ್ಕೆಗೆ, ಸಂದರ್ಭಕ್ಕೆ 1, ಸ್ವಾರಸ್ಯಕ್ಕೆ 1, ಒಟ್ಟು 3 ಮಾರ್ಕ್ಸ್ ಕೊಡ್ತಕ್ಕಂಥದ್ದಾಗಿದೆ. ಅದಾದ ನಂತರ ತಾವು ಕಡಿಮೆ ಮಾತನಾಡಿದ್ದೀರಿ, ಹೆಚ್ಚು ಕಾಲ ಮಾಡಿದ್ದೀರಿ. ಓಕೆ, ಸೊ ಇದೊಂದು ಕೊಟ್ಟಿದ್ದಾರೆ, ಇಂಪಾರ್ಟೆಂಟು, ನೋಡ್ಕೊಳ್ತಾ ಹೋಗಿ. ಆ್ಯಂಡ್ ಯುದ್ಧಕ್ಕೆ ಹೋದ ತನ್ನ ಮಗನ ಕಣ್ಣುಗಳಂತೆಯೇ ಇವೆಲ್ಲ. ಸೊ ಇದು ಸಹ ಸಾರಾ ಅಬೂಬಕರ್ ಅವರು ಬರೆದಿರ್ತಕ್ಕಂಥ ಚಪ್ಪಲಿಗಳು ಕೃತಿಯಿಂದ ಆಯ್ದ ಯುದ್ಧ ಎಂಬ ಗದ್ಯಪಾಠದಿಂದ ಹಾರಿಸಿಕೊಳ್ತಕ್ಕಂಥದ್ದಾಗಿದೆ. ಸೊ ಸಂದರ್ಭ ಸ್ವಾರಸ್ಯ 2 ಸಹ ಇಲ್ಲಿದೆ ಸ್ನೇಹಿತರೆ, ನೋಡ್ಕೊಳ್ಳಿ. ಅದಾದ ನಂತರ ತೇಲಿಸಿ ಮುಳುಗಿಸಿ ಖಂಡಗಳ. ಸೊ ಇದು ದ.ರಾ ಬೇಂದ್ರೆ ಅವರು ಬರೆದಂಥ ಗರಿ ಎಂಬ ಕವನ ಸಂಕಲನದಿಂದ ಆಯ್ದ ಹಕ್ಕಿ ಹಾರುತ್ತಿದೆ ನೋಡಿದಿರಾ ಎಂಬ ಪದ್ಯಪಾಠದಿಂದ ಹಾರಿಸಿಕೊಂಡಿರ್ತಕ್ಕಂಥ ಒಂದು ಸಾಲುಗಳಾಗಿರುತ್ತೆ. ಇದು ಅಷ್ಟೇ ಸಂದರ್ಭ ಸ್ವಾರಸ್ಯವನ್ನು ನೋಡಿಕೊಂಡು ನೀವು ಆನ್ಸರ್ನ ಮಾಡ್ತಾ ಹೋಗಿ, ಒಟ್ಟು 3 ಮಾರ್ಕ್ಸಲ್ಲಿ ಕೊಡ್ತಕ್ಕಂಥದ್ದು ಆಗಿದೆ. ಅದಾದ ನಂತರ ದಿನಪಸುತನಂ ಕೋಲಿಸಿದ ನೆಲ ನೋಡನೆ ಮತ್ತೆ ಪುದು ವಾಳ್ದೆಪೆನೆ. ಸೊ ಇದು ಬಂದು ರನ್ನನು ಬರೆದಿರ್ತಕ್ಕಂಥ ಸಾಹಸ ಭೀಮ ವಿಜಯ ಕೃತಿಯಿಂದ ಆಯ್ದಂತಹ ಚಲಮನೆ ಮೆರವಂ ಎಂಬ ಪದ್ಯಪಾಠದಿಂದ ಹಾರಿಸಿಕೊಂಡಿರ್ತಕ್ಕಂಥ ಒಂದು ಸಾಲುಗಳಾಗಿರುತ್ತೆ. ಅದಾದ ನಂತರ ಹಕ್ಕಿಯ ಕೊರಲಿಂಪು ಹಸುರ. ಸೊ ಇದು ಬಂದು ಕುವೆಂಪುರವರು ಬರೆದಿರ್ತಕ್ಕಂಥ ಪಕ್ಷಿ ಕಾಶಿ ಅಂತಕ್ಕಂಥ ಒಂದು ಕೃತಿಯಿಂದ ಆರಿಸ್ತಕ್ಕಂಥ ಹಸುರು ಎಂಬ ಪದ್ಯಪಾಠದಿಂದ ಹಾರಿಸ್ಕೊಂಡಿರ್ತಕ್ಕಂಥ 3 ಪದ್ಯ 3 ಗದ್ಯದಲ್ಲಿ ಕೊಡ್ತಕ್ಕಂಥದ್ದು ಆಗಿರುತ್ತೆ ಸ್ನೇಹಿತರೆ.
ಅದಾದ ನಂತರ ಪದ್ಯ ಭಾಗವನ್ನು ಪೂರ್ಣಗೊಳಿಸಿ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಒಂದು ಪದ್ಯ ಇರುತ್ತೆ, ಅಂದರೆ 2 ಆಪ್ಷನ್ ಕೊಟ್ಟಿರ್ತಾರೆ. ಸೊ ನಾವು ಒಂದನ್ನು ಚೂಸ್ ಮಾಡಿ ಬರೀಬೇಕಾಗುತ್ತೆ. ಒಂದು ಪದ್ಯಕ್ಕೆ 4 ಮಾರ್ಕ್ಸ್ ಕೊಡ್ತಾರೆ ಸ್ನೇಹಿತರೆ. ಸೊ ನೋಡ್ಕೊಳ್ತಾ ಹೋಗಿ. ಇಲ್ಲಿ ಇಂಪಾರ್ಟೆಂಟ್ ಯಾವುದಂತ ಹೇಳಿದ್ದಾರೆ ಅಂತ ಹೇಳಿದರೆ ಕಲುಷಿತವಾದಿ. ಸೊ ಆ್ಯಂಡ್ ನೆಕ್ಸ್ಟ್ ಮತಗಳೆಲ್ಲವೂ 2 ಕೊಟ್ಟಿದ್ದಾರೆ, ನೀವು 1 ಅಟೆಂಡ್ ಮಾಡಬೇಕಾಗುತ್ತೆ. ಕಲುಷಿತವಾದಿ ನದಿ ಜಲಗಳಿಗೆ ಮುಂಗಾರಿನ ಮಳೆಯಾಗೋಣ, ಬರಡಾಗಿರುವಿ ಕಾಡು ಮೇಡುಗಳ ವಸಂತವಾಗುವ ಮುಟ್ಟೋಣ. ಸೊ ಅದಾದ ನಂತರ ಮತಗಳೆಲ್ಲವೂ ಪಥಗಳು ಎನ್ನುವ ಹೊಸ ಎಚ್ಚರದೋಳು ಬದುಕೋಣ, ಭಯ ಸಂಶಯದೋಳು ಕಂದಿದ್ದ ಕಣ್ಣೋಳು ನಾಳಿನ ಕನಸನ್ನು ಬಿತ್ತೋಣ. ಸೊ ಇದು ಪದ್ಯ 4 ಮಾರ್ಕ್ಸ್ ಇರುತ್ತೆ. ಅದಾದ ನಂತರ ಪದ್ಯ ಭಾಗವನ್ನು ಓದಿ ಅರ್ಥ ಮಾಡಿಕೊಂಡು ಅಡಕವಾಗಿರುವ ಮೌಲ್ಯವನ್ನು ಆಧರಿಸಿ ಸಾರಾಂಶವನ್ನು ಬರೀಲಿಕ್ಕೆ. ಸೊ ಪದ್ಯವನ್ನು ಕೊಟ್ಟಿದರೆ ಅದರ ಒಂದು ಸಾರಾಂಶವನ್ನು ನಾವು ಬರಿಬೇಕಾಗುತ್ತೆ. ಓಕೆ, ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ಯಾವುದೇ ಒಂದು ಪದ್ಯದ ಒಂದು ಸಾಲುಗಳನ್ನು ಕೊಟ್ಟರೆ ನೀವು ಅದಕ್ಕೆ ಸಂಬಂಧಪಟ್ಟಂತೆ ಸಾರಾಂಶವನ್ನು ಬರೀಬೇಕು. 1 ಕ್ವಶನ್ ಇರುತ್ತೆ, 4 ಮಾರ್ಕ್ಸ್ ಇರುತ್ತೆ ಸ್ನೇಹಿತರೆ. ಸೊ 4 ಮಾರ್ಕ್ಸ್ಗೆ ಏನಿರುತ್ತೋ ಅಷ್ಟು ನೀವು ಫಿಲ್ ಮಾಡಬೇಕಾಗುತ್ತೆ. ಸೊ ನೋಡಿ, ಇಲ್ಲಿ ಇದೆ ನೋಡಿ, ಇಲ್ಲಿ ಟೋಟಲ್ ನೋಡ್ತಾ ಹೋದರೆ ಇಲ್ಲಿ 3 ಲೈನ್ಗಳಿದ್ದಾವೆ, ಇಲ್ಲ ನೋಡ್ತಾ ಹೋದರೆ 4 ಲೈನ್ಗಳಿದ್ದಾವೆ. ಸೊ ಇದಾದ ನಂತರ ಇಲ್ಲೂ 4 ಲೈನ್ ಇದೆ. ಒಟ್ಟು 4 4 8 8 3 11 ಸಾಲುಗಳನ್ನು ಕೊಟ್ಟಿದ್ದಾರೆ. ಅಂದರೆ 4 ಮಾರ್ಕ್ಸ್ಗೆ 11 ಸಾಲನ್ನು ಕೊಟ್ಟಿದ್ದಾರೆ. ಸೊ ನೀವು 4ಗೆ 11 12 ಸಾಲುಗಳನ್ನು ನೀವು ಫಿಲ್ ಮಾಡಬೇಕಾಗುತ್ತೆ. 8 10 ವಾಕ್ಯಗಳಲ್ಲಿ ಉತ್ತರಿಸಿ. ಇದು ಅಷ್ಟೇ 2 ಕ್ವೆಶನ್ ನೀವು ಅಟೆಂಡ್ ಮಾಡಬೇಕು. 4 ಮಾರ್ಕ್ಸ್ ಇರುತ್ತೆ. 1 ಕ್ವೆಶನ್ಗೆ 4 ಮಾರ್ಕ್ಸ್, ನೀವು 2 ಕ್ವೆಶನ್ ಅಟೆಂಡ್ ಮಾಡಬೇಕಾಗುತ್ತೆ. ಸೊ 1 ಕ್ವೆಶನ್ಗೆ ಮತ್ತೊಂದು ಆಪ್ಷನು ಸಹ ಇದೆ ನೋಡಿ. ಇಲ್ಲಿ ನಂಬಿಕೆಟ್ಟವರಿಲ್ಲ ಎಂಬ ಮಾತು ಶಬರಿಯ ಪಾಲಿಗೆ ಹೇಗೆ ನಿಜವಾಗಿದೆ, ಅಥವಾ ಶಬರಿಯ ಚಿಂತೆ ಹಿಂಗಿ ಹೋದ ಸಂದರ್ಭದ ಸ್ವಾರಸ್ಯವನ್ನು ವಿವರಿಸಿ. ಸೊ ಎರಡರಲ್ಲಿ ನೀವು 1 ಆಯ್ಕೆ ಮಾಡ್ಕೊಳ್ಳಿ 4 ಮಾರ್ಕ್ಸ್ಗೆ. ಸೊ ಆ್ಯಂಡ್ ಡೆಫಿನೆಟ್ ಆಗಿ ನೀವು ಆನ್ಸರ್ ಈಸಿಯಾಗಿ ಬರೀಬಹುದು. ಸೊ ಆನ್ಸರ್ಸು ಇಲ್ಲಿದೆ, ನೋಡ್ಕೊಳ್ತಾ ಹೋಗಿ ಈ ಒಂದು ಕ್ವೆಶನ್ಗೆ ಸ್ನೇಹಿತರೆ. ಓಕೆ, ಸೊ 2 ಕ್ವೆಶನ್ಸ್ಗೂ ಆನ್ಸರ್ಗಳ ಕೊಟ್ಟಿದ್ದಾರೆ, ನೀವು ನೋಟ್ ಮಾಡ್ಕೊಳ್ಬೋದು. ಅಥವಾ ನಿಮ್ಮ ಒಂದು ನೋಟ್ಬುಕ್ಕಲ್ಲಿ ಆನ್ಸರ್ಸ್ ಇದ್ದರೆ ನೀವು ಕ್ವೆಶನ್ಸ್ಗಳನ್ನ ಇಂಪಾರ್ಟೆಂಟಾಗಿ ನೀವು ನೋಡ್ಕೊಳ್ಬಹುದಾಗಿರುತ್ತೆ. ಅದಾದ ನಂತರ ಮತ್ತೊಂದು ಪ್ರಶ್ನೆ ಇದೆ. ಲವನು ಯಜ್ಞಾಶ್ಚವನ್ನು ಕಟ್ಟಲು ಕಾರಣವೇನು, ಅಥವಾ ಲವನಲ್ಲಿದ್ದ ಕ್ಷಾತ್ರಗುಣ ವೀರಲವ ಪದ್ಯದಲ್ಲಿ ವ್ಯಕ್ತಗೊಂಡಿರುವುದನ್ನು ನೀವು ನಿಮ್ಮ ಮಾತುಗಳಲ್ಲಿ ಬರೆಯಿರಿ. ಸೊ 1 ಕ್ವೆಶನ್ ನೀವು ಆರಿಸ್ಕೊಂಡು ಆನ್ಸರ್ನ ಬರೀಬೇಕಾಗುತ್ತೆ. ಫಸ್ಟ್ ಕ್ವೆಶನ್ಗೆ ಆನ್ಸರು ಇದಾಗಿರುತ್ತೆ ಸ್ನೇಹಿತರೆ. ನೋಡಿ, ಫಸ್ಟ್ ಕ್ವೆಶನ್ಗೆ ಆನ್ಸರ್ ಇದು. ಆ್ಯಂಡ್ 2ನೇ ಕ್ವೆಶನ್ಗೆ ಆನ್ಸರು ಇದಾಗಿರುತ್ತೆ. ಸೊ ಇದಾದ ನಂತರ ಗದ್ಯ ಭಾಗವನ್ನು ಓದಿಕೊಂಡು ಪ್ರಶ್ನೆಗಳಿಗೆ ಉತ್ತರವನ್ನು ಬರೀತಕ್ಕಂಥದ್ದಾಗಿದೆ. ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥ ಏನು ಗದ್ಯ ಭಾಗ ಕೊಟ್ಟಿದ್ದಾರೋ ಇದನ್ನು ನೀವು ಓದ್ಕೊಂಡು ಈ ಒಂದು ಬೇಸಿಸ್ ಮೇಲೆ ಕ್ವಶನ್ಸ್ಗಳನ್ನ ಕೇಳ್ತಾರೆ. ಸೊ ನೀವು ಅದಕ್ಕೆ ಆನ್ಸರ್ನ ಮಾಡಬೇಕಾಗುತ್ತೆ. ಓಕೆ, ಸೊ ನೋಡಿ, ಪ್ರಶ್ನೆಗಳು ಹೀಗಿದ್ದಾವೆ. ಧರ್ಮದ ರಕ್ಷಣೆಯಿಂದ ಸಿಗುವ ಲಾಭಗಳನ್ನು ತಿಳಿಸಿ, ನಿಜವಾದ ಧರ್ಮದ ಕೆಲಸಗಳಾವು ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಆನ್ಸರ್ ಇಲ್ಲೇ ಇರುತ್ತೆ, ಪ್ಯಾರಾಗ್ರಾಫ್ನಲ್ಲಿ ನೀವು ಆನ್ಸರ್ನ ಮಾಡಬೇಕಾಗುತ್ತೆ ಸ್ನೇಹಿತರೆ. ಅದಾದ ನಂತರ ಬಂದು ಪತ್ರಲೇಖನ ಬರೀತಕ್ಕಂಥ, ಡೆಫಿನೆಟಾಗಿ ಪತ್ರಲೇಖನ ಇದ್ದೇ ಇರುತ್ತೆ, ವ್ಯಾವಹಾರಿಕ ಆಗಿರ್ಬೋದು ಅಥವಾ ಈ ಒಂದು ಮತ್ತೊಂದು ಆಗಿರಬಹುದು. ಸೊ ನೋಡಿ, ಇಲ್ಲಿ ನಿಮ್ಮನ್ನು ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ತಾಲೂಕಿನ ಗುಡ್ಡೆತೋಟ ಗ್ರಾಮದ ನಿವಾಸಿ. ಸೊ ಇಲ್ಲಿ ಒಂದು ಮಕ್ಕಳು ಎಡವಟ್ಟು ಮಾಡ್ತಕ್ಕಂಥದ್ದು ಏನಂದರೆ, ಅಲ್ಲಿ ಕೊಟ್ಟಿರ್ತಕ್ಕಂಥ ಅಡ್ರೆಸ್ ಏನಿರುತ್ತೋ ಅದನ್ನು ಊಹಿಸ್ಕೊಂಡು ನೀವು ಅಡ್ರೆಸ್ನ ಬರೀಬೇಕಾಗುತ್ತೆ. ಕೆಲವರು ಮಕ್ಕಳುಗಳು ಅವರ ಒಂದು ಅಡ್ರೆಸ್ನ ಬರೆದ್ಬಿಟ್ಟು ತಪ್ಪು ಮಾಡಿಬಿಡ್ತಾರೆ, ಮಿಸ್ಟೇಕ್ ಮಾಡ್ತಕ್ಕಂಥದ್ದು ಇದೆ, ಚಾನ್ಸಸ್ಗಳಿದ್ದಾವೆ. ಸೊ ಹಾಗಾಗಿ ಕೊಟ್ಟಿರ್ತಕ್ಕಂಥ ಒಂದು ಅಡ್ರೆಸ್ ಏನಿರುತ್ತೋ ಆ ವಿಳಾಸವನ್ನು ನೀವು ಹಾಕಿ ನೀವು ಪೇಪರ್ನ ಅಥವಾ ಪತ್ರವನ್ನು ಬರೀಬೇಕಾಗುತ್ತೆ. ಸೊ ಅದೊಂದು ಮುನ್ನೆಚ್ಚರಿಕೆಯಾಗಿ ನೀವು ನೋಡ್ಕೊಳ್ತಾ ಹೋಗಿ ಸ್ನೇಹಿತರೆ. ಓಕೆ, ಸೊ ಇಲ್ಲಿ ಕೊಟ್ಟಿದ್ದಾರೆ ಅನ್ನಪೂರ್ಣ ಎಂದು ಭಾವಿಸ್ಕೊಂಡು ನೀವು ಒಂದು ಪತ್ರವನ್ನು ಬರೀರಿ ಅಂತ ಕೊಟ್ಟಿದ್ದಾರೆ. ಆ್ಯಂಡ್ ಅಥವಾ ನಿಮ್ಮನ್ನು ಹಾಸನದ ಸರ್ಕಾರಿ ಪ್ರೌಢಶಾಲೆಯ ವಿದ್ಯಾರ್ಥಿ ಮೋಹನ ಎಂದು ಭಾವಿಸಿಕೊಂಡು ಪಾಲಕರ ಸಭೆಗೆ ಆಹ್ವಾನಿಸಿ ಶಿವಮೊಗ್ಗದಲ್ಲಿ ವಾಸವಾಗಿರುವ ಶಾರದಾ ಎಂಬ ಹೆಸರಿನ ತಾಯಿಗೆ ಪತ್ರವನ್ನು ಬರೆಯಿರಿ. ಸೊ ಇಲ್ಲಿ ನಿಮ್ಮನ್ನು ನೀವು ಮರಿಬೇಕಾಗುತ್ತೆ. ಇಲ್ಲೇನು ಮಾಡಬೇಕಾಗುತ್ತೆ, ನಿಮ್ಮ ಹೆಸರು ಮೋಹನ ಅಂತ ಅಂದ್ಕೊಂಡು ನಿಮ್ಮ ತಾಯಿ ಹೆಸರು ಶಾರದಾ ಅಂತ ಅಂದ್ಕೊಂಡು ನೀವು ಅವರಿಗೆ ಒಂದು ಪತ್ರವನ್ನು ಬರೀಬೇಕಾಗುತ್ತೆ. ಸೊ ಇದಕ್ಕೆ ನೋಡ್ತಾ ಹೋದರೆ ನೋಡಿ, ಇಲ್ಲಿ ಫಸ್ಟ್ ಒಂದು ಇದು ಮೊದಲನೇದು ಅನ್ನಪೂರ್ಣ ಅಂತ ಹಿಂದಿಯೋ. ಸೊ ಅವ್ರಿಗೆ ಅವ್ರು ಬರೀತಕ್ಕಂಥ ಒಂದು ಪೇಪರ್ ಆಗಿದೆ. ಸೊ ವ್ಯವಹಾರಿಕ ಪತ್ರ, ಸ್ಥಳ, ದಿನಾಂಕ ಇದೆ, ಇಂದ ಅಂತ ತೊಗೊಳ್ತೀವಿ. ಆದ ನಂತರ ಗೆ ಬರುತ್ತೆ, ಯಾರಿಗೆ ಅಂತಕ್ಕಂಥದ್ದು. ಅದಾದ ನಂತರ ಮಾನ್ಯರೇ, ವಿಷಯ. ಸೊ ಅದಾದ ನಂತರ ಬಾಡಿ ಫಿಲ್ ಮಾಡ್ತಕ್ಕಂಥದ್ದಾಗಿದೆ. ಆ್ಯಂಡ್ ಲಾಸ್ಟಲ್ಲಿ ವಂದನೆಗಳೊಡನೆ ಬರುತ್ತೆ, ತಮ್ಮ ವಿಶ್ವಾಸಿ ಹಾಕ್ಬಿಟ್ಟು ನೀವು ಇದು ಮಾಡಬೇಕಾಗುತ್ತೆ. ಓಕೆ, ಅಥವಾ ಇನ್ನೊಂದು ಇದೆಯಲ್ಲ, ಸೊ ಶಾರದಾ ಮತ್ತು ಮೋಹನ್ ಅಂದ್ಕೊಂಡು ಸೊ ಅವರಿಗೆ ಇದಾಗಿರುತ್ತೆ ಖಾಸಗಿ ಪತ್ರ. ಸೊ ನೋಡಿ, ತಾಯಿಗೆ ಅಂತ ಹೇಳಿದಾಗ ಮಾತೋಶ್ರೀ ಅವರಿಗೆ ಇದೊಂದು ಬರಬೇಕಾಗುತ್ತೆ. ಆ್ಯಂಡ್ ಕ್ಷೇಮಶ್ರೀ ಬರುತ್ತೆ ಸ್ನೇಹಿತರೆ, ವೆರಿ ಇಂಪಾರ್ಟೆಂಟ್, ನೋಡ್ತಾ ಹೋಗಿ. ಆ್ಯಂಡ್ ನೆಕ್ಸ್ಟ್ ಏನು ವಿಷಯ ಇದೊಂದು ಫಿಲ್ ಮಾಡ್ತಾ ಹೋಗಿ. ಅದಾದ ನಂತರ ಮನೆಯಲ್ಲಿ ತಂದೆಯವರಿಗೂ ನಮ್ಮ ನಮಸ್ಕಾರಗಳು ಆಯಿತು, ಇಂತಿ ನಿಮ್ಮ ಪ್ರೀತಿಯ ಮಗ ಮೋಹನ್. ಸೊ ಇದು ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಅದಾದ ನಂತರ ಪ್ರಬಂಧ, ವೆರಿ ಇಂಪಾರ್ಟೆಂಟು. 5 ಮಾರ್ಕ್ಸ್ಗಿದೆ ಪ್ರಬಂಧ, ಒಂದೇ ಪ್ರಬಂಧ 5 ಮಾರ್ಕ್ಸ್ಗೆ 2 ಆಪ್ಷನ್ ಇರುತ್ತೆ. ರಾಷ್ಟ್ರೀಯ ಹಬ್ಬಗಳ ಮಹತ್ವ ವೆರಿ ಇಂಪಾರ್ಟೆಂಟು ಸ್ನೇಹಿತರೆ.
ಆ್ಯಂಡ್ ಕನ್ನಡ ಭಾಷೆ ಬೆಳವಣಿಗೆ ಮತ್ತು ಸವಾಲುಗಳು. ಓಕೆ, ಎರಡರಲ್ಲಿ ಒಂದು ನೀವು ಚೂಸ್ ಮಾಡ್ಕೊಂಡು ಯಾವ್ದಾದ್ರು ಒಂದು ಬರೀಬೇಕಾಗುತ್ತೆ. ಸೊ ಇಲ್ಲಿ ಎರಡಕ್ಕೂ ಸಹ ಕೊಟ್ಟಿದ್ದಾರೆ. ನಿಮಗೆ ಬೇಕು ಬಾಡಿ ಆಫ್ ದ ಫಿಲ್ ಮಾಡಬೇಕು, ನಿಮಗೆ ಇನ್ಫಾರ್ಮೇಷನ್ ಬೇಕಂತಂದರೆ ಇದನ್ನು ನೋಡ್ಕೊಂಡು ನೀವು ನೋಟ್ ಮಾಡ್ಕೊಳ್ತಾ ಹೋಗಿ. ರಾಷ್ಟ್ರೀಯ ಹಬ್ಬಗಳ ಮಹತ್ವಕ್ಕೆ ಸಂಬಂಧಪಟ್ಟಂತೆ ಇನ್ಫಾರ್ಮೇಷನ್ ಇದೆ ಇಲ್ಲಿ. ಓಕೆ, ಸೊ ನಿಮ್ಗೆ ಬೇಕಂತಂದರೆ ಝೂಮ್ ಮಾಡಿಬಿಟ್ಟು ಹಂಗೆ ಸ್ವಲ್ಪ ವಿಡಿಯೋ ಸ್ಟಾಪ್ ಮಾಡಿ ನೀವು ಹ್ಯಾಂಡ್ಸನ್ನು ಬರ್ಕೊಳ್ಬಹುದು. ಓಕೆ, ಸೊ ಉಪಸಂಹಾರ ಬರೀಬೇಕಾಗುತ್ತೆ. ನೀವು ಇದರಲ್ಲಿ ಪೀಠಿಕೆ ಮತ್ತು ಉಪಸಂಹಾರ ಬರಬೇಕು. ಫಸ್ಟ್ ಪೀಠಿಕೆ ಬರಬೇಕು, ಅದಾದ ನಂತರ ಬಾಡಿ ಆಫ್ ದ ಏನು ಬರುತ್ತೋ ಅದನ್ನು ಬರೀಬೇಕಾಗುತ್ತೆ. ಅದ ನಂತರ ಉಪಸಂಹಾರ ಬರೀಬೇಕಾಗುತ್ತೆ. ಅಥವಾ ಕನ್ನಡ ಭಾಷೆ ಬೆಳವಣಿಗೆ ಮತ್ತು ಸವಾಲುಗಳು ಇಲ್ಲೂ ಅಷ್ಟೇ ಪೀಠಿಕೆ ಬರೀಬೇಕು ಫಸ್ಟು, ಅದಾದ ನಂತರ ವಿಷಯ ನಿರೂಪಣೆ ಹಾಕಬೇಕಾಗುತ್ತೆ. ಅದಾದ ನಂತರ ಲಾಸ್ಟಲ್ಲಿ ಬರ್ತಕ್ಕಂಥದ್ದು ಉಪಸಂಹಾರ ಏನಿರುತ್ತೋ ಸೊ ಅದನ್ನು ನೀವು ಬರೀಬೇಕಾಗುತ್ತೆ. ಓಕೆ, ಸೊ ಇದೆಲ್ಲ ಇನ್ಫಾರ್ಮೇಷನ್ ಆಗಿದೆ, ನೀವು ನೋಟ್ ಮಾಡ್ಕೊಳ್ಳಿ ಬೇಕಂತಂದರೆ. ಲಾಸ್ಟ್ ಫೈನಲ್ ಆಗಿ ಉಪಸಂಹಾರ. ಕನ್ನಡ ಭಾಷೆಯ ಉಳಿವಿಗೆ ಜನರಲ್ಲಿ ಜಾಗೃತಿಯ ಅಗತ್ಯವಿದೆ. ಕವಿ ಮಹಾಲಿಂಗರಂಗ ಹೇಳಿರುವಂತೆ ಕನ್ನಡ ಭಾಷೆ ಸುಲಿದ ಬಾಳೆಯ ಹಣ್ಣಿನಂತೆ, ಉಷ್ಣಬಳಿದ ಹಾಲಿನಂತೆ, ಸಿಗುರು ತೆಗೆದ ಕಬ್ಬಿನಂತೆ ಸುಲಭ ಹಾಗೂ ಸುಂದರ ಭಾಷೆ. BM ಶ್ರೀಕಂಠನವರು ಹೇಳಿರುವಂತೆ ನಮ್ಮ ಹಿರಿಯರಿಂದ ನಮಗೆ ಬಂದಿರುವ ಆಸ್ತಿ ಏನಾದರೂ ಇದ್ದರೆ ಅದು ನಮ್ಮ ಭಾಷೆ ಮಾತ್ರ. ಅದನ್ನು ಮುಂದಿನ ಪೀಳಿಗೆಗೆ ಉಳಿಸುವ ಗುರುತರ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ. ಆದುದರಿಂದ ನಮ್ಮ ಭಾಷೆಯನ್ನು ನಾವು ಪ್ರೀತಿಸೋಣ, ಗೌರವಿಸೋಣ. ಕಲಿಯಲು 1000 ಭಾಷೆಗಳಿವೆ, ಕಲಿತರೆ ತಪ್ಪಿಲ್ಲ. ಆದರೆ ಆಡಲು ಒಂದೇ ಭಾಷೆ, ಅದೇ ನಮ್ಮ ಮಾತೃಭಾಷೆ. ಯಾವುದೇ ಭಾಷೆಯ ಅಳಿವು ಉಳಿವು ಅದನ್ನಾಡುವ ಜನರ ಕೈಯಲ್ಲಿದೆ. ಕನ್ನಡಿಗರು ನಮ್ಮ ಮರೆತರೆ ಸಂಸ್ಕೃತ ಭಾಷೆಗಾಗಿರುವ ಸ್ಥಿತಿ ಕನ್ನಡ ಭಾಷೆಗೂ ಆಗುವುದರಲ್ಲಿ ಸಂದೇಹವಿಲ್ಲ. ಆದ್ದರಿಂದ ಕನ್ನಡವನ್ನು ತಪ್ಪಿಲ್ಲದೆ ಮಾತನಾಡುವ, ಬರೆಯುವ, ಉಳಿಸುವ, ಬೆಳೆಸುವ ಜವಾಬ್ದಾರಿ ಕನ್ನಡಿಗರ ಮೇಲಿದೆ. ಓಕೆ ಸ್ನೇಹಿತರೆ, ಸೊ ಇಷ್ಟು ಬಂದು 100 ಮಾರ್ಕ್ಸ್ಗೆ ಇರ್ತಕ್ಕಂಥ ಒಂದು ಪೇಪರ್ ಆಗಿತ್ತು. ಮಾಡೆಲ್ ಪೇಪರು ಕನ್ನಡಕ್ಕೆ ಸಂಬಂಧಪಟ್ಟಂತೆ ಒಂದು ಬೋರ್ಡಿಂದ ಬಿಟ್ಟಿರ್ತಕ್ಕಂಥ ಮಾಡೆಲ್ ಪೇಪರ್ ಒಂದಾಗಿರುತ್ತೆ. ಸೊ ಈ ಒಂದು ಬೇಸಿಸ್ ಮೇಲೆ ನೀವು ರೆಡಿ ಆಗ್ತಕ್ಕಂಥದ್ದು ಸಹ ಆಗಿದೆ ಸ್ನೇಹಿತರೆ. ಇಲ್ಲಿ ಪ್ರಬಂಧ ಆಗಿರ್ಬೋದು, ಪತ್ರಲೇಖನ ಆಗಿರ್ಬೋದು, ಅಲಂಕಾರ ಆಗಿರ್ಬೋದು, ಛಂದಸ್ ಆಗಿರ್ಬೋದು, ಸಾರಾಂಶ ಬರೀತಕ್ಕಂಥದ್ದಾಗಿರ್ಬೋದು, ಸಂದರ್ಭ ಆಗಿರ್ಬೋದು, 1 ವಾಕ್ಯ 2 ವಾಕ್ಯ 3 ವಾಕ್ಯದಾಗಿರಬಹುದು. ಓಕೆ, ಆ್ಯಂಡ್ 4 ಆಯ್ಕೆಗಳನ್ನು ಕೊಟ್ಟು ಸರಿಯಾದಂಥ ಉತ್ತರವನ್ನು ಆರಿಸಿ ಬರೆಯಿರಿ ಅಂತಕ್ಕಂಥದ್ದಾಗಿರ್ಬೋದು. ಸೊ ಈ ಒಂದು ಬೇಸಿಸ್ ಮೇಲೆ ಪ್ರಶ್ನೆಗಳು ಬರ್ತಾ ಹೋಗುತ್ತೆ. ಸೊ ಅದರ ಮೇಲೆ ನೀವು ನೋಡ್ಕೊಳ್ತಾ ಹೋಗಿ.